ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಭಾಳಷ್ಟು ಆಗಿರುವಂಥದ್ದು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಸ್ವಲ್ಪ ಕಮ್ಮಿನ ಅಂತ ಹೇಳ್ಬೋದು. ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಭಾರಿ ದೊಡ್ಡ ಸುದ್ದಿಯಿಂದ ಹೊರಬಿದ್ದಿರುವಂಥದ್ದು, ಬಿ ಜೆ ಪಿಲಿರ್ತಕ್ಕಂಥ ದೊಡ್ಡ ಕುಳವೊಂದ ಕಾಂಗ್ರೆಸ್ಸಿಗೆ ಬರಲಿಕ್ಕೆ ತಯಾರಾಗಿದೆ ಅಂತ. ಅದು ಯಾರು ಏನು ಅನ್ನೋದನ್ನು ಮುಂದೆ ಹೇಳ್ಕೊತ ಹೋಗ್ತೇನೆ. ಸ್ಕಿಪ್ ಮಾಡಿದ ಈ ವಿಡಿಯೋಗಳನ್ನ ನೋಡಿ ಸ್ನೇಹಿತರೆ. ಎಸ್, ಅವ್ರು ಯಾರ ಮೊದಲ ಕ್ಷೇತ್ರದ ಬಗ್ಗೆ ನಿಮ್ಮ ಗಮನ ಸೆಳ್ತೇನೆ. 1971ರಿಂದ 96ರವರೆಗೆ ಸುಮಾರು 25 ವರ್ಷಗಳ ಕಾಲ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅನಭಿಷಕ್ತ MP ಆಗಿದ್ದಂಥವರು ಬಿ ಶಂಕರಾನಂದ್ ಅವರು. ಇವರು ಇಂದಿರಾ ಗಾಂಧಿ ಕಾಲದಲ್ಲೇ ಅಲ್ಲೇ ಮಂತ್ರಿಯಾಗಿದ್ದಂಥವರು. 96 ಒಬ್ಬ ಹೆಣ್ಮಗಳ ಜನತಾದಳದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಅವ್ರನ್ನ ಸೋಲಿಸ್ತಾರೆ. ಅಷ್ಟೆಲ್ಲ ದೊಡ್ಡ ಸಾಮ್ರಾಜ್ಯ ಅಂದ್ರೆ ನಮ್ಮನ್ನು ಬಿಟ್ಟು ಯಾರೂ ಇರೋದಿಲ್ಲ, ನಾವೇ ಎಲ್ಲ ಅಂಥೇಳಿ ತಿಳ್ಕೊಂಡಿರುವಾಗ ಒಮ್ಮೆಲೆ ಒಬ್ಬ ಹೆಣ್ಮಗಳ ಕೈಯಾಗ ಅವರು ಸೋಲೋದಂದ್ರೆ ಭಾಳ ವಿಚಿತ್ರ ಅನಿಸ್ತೈತಿ. ಅಂದ್ರೆ ಇವತ್ತು ಇದನ್ನು ನಾನು ಯಾಕೆ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಮುಂದಿನ ಅವಧಿಯಲ್ಲೆಲ್ಲ ಇಂದಾಗಲಿ ನಾಳೆ ಆಗಲಿ ನಾನು ಆಗ್ಬೇಕು, ನನ್ನ ಮಕ್ಕಳು ಆಗ್ಬೇಕು ಅಂತೇಳಿ ನೀವ್ರೇನು ರಾಜಕಾರಣಿಗಳು ಮಾಡ್ತಿರ್ತಾರಲ್ಲ, ಅವರು ಒಮ್ಮೆ ದಪ್ಪನಂತ ಬೀಳ್ತಾರಂತ ನನಗೆ ಹೇಳೋ ಉದ್ದೇಶ ಅಂತ ಲೆಕ್ಕ. ಅವ್ರವ್ರದಿಗೆ ಅವ್ರದ್ದೊಂದು ಟೈಮ್ ಒಂದು ಫಿಕ್ಸ್ ಇರ್ತೈತಿ. ದೇವರು ಅದನ್ನು ಫಿಕ್ಸೇಷನ್ ಮಾಡಿ ಇಟ್ಟಿರ್ತಾನೋ, ಆ ಟೈಮ್ ಬಂದ ಕೂಡಲೇ ಯಾರ ಮೂಲಕವಾದರೂ ಅವರು ಸೋಲ್ಬೋದು, ಅವರ ರಾಜಕೀಯ ಅಂತ್ಯನೂ ಆಗ್ಬೋದು, ಅದು ಯಾರ ಮುಖಾಂತರನೂ ಆಗ್ಬೋದು. ಇರಲಿ, ಏನೇನಾಗಿತ್ತು ಚಿಕ್ಕೋಡಿ ಚಿಕ್ಕೋಡಿ ಮತಕ್ಷೇತ್ರ ರಿಸರ್ವ್ ಆಗಿತ್ತು. 1971ರಿಂದ ಈಗಾಗಲೇ ಹೇಳಿದಂಗೆ 96ರವರೆಗೆ ಬಿ ಶಂಕರಾನಂದ್ ಅವರು ಇಲ್ಲಿಂದ ಸ್ಪರ್ಧೆ ಮಾಡ್ತಾಯಿದ್ರು. ಅವ್ರಿಗೆ ಯಾರೇ ವಿರುದ್ಧ ಸ್ಪರ್ಧೆ ಮಾಡಿದ್ರು ಕೂಡ ಅವರು ಗೆಲುವನ್ನು ಕಂಡೇ ಇರಲಿಲ್ಲ. ಆದರೆ 1996 ಮಾತ್ರ ರತ್ನಮಾಲಾ ಸವನೂರನ್ನವರು ಹೆಣ್ಮಗಳ ಜನತಾದಳದಿಂದ ಸ್ಪರ್ಧೆ ಮಾಡಿ 1,12,000ಕ್ಕಿಂತ ಹೆಚ್ಚಂದ್ರೆ 759 ಮತಗಳ ಅಂತರದಿಂದ, ಭಾರಿ ಅಂತರದಿಂದ ಶಂಕರಾನಂದ್ ಅವ್ರನ್ನ ಸೋಲಿಸಿ ಮನೆಗೆ ಕಳಿಸಿದರು. ಆನಂತರ 1998ರಾಗ ರಮೇಶ್ ಜಿಗಜಿನವರು ಬಂದರು. ಅಲ್ಲಿ ಲೋಕಶಕ್ತಿ ಅಂದರೆ ಹೆಗಡೆ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಲೋಕಶಕ್ತಿ ಪಕ್ಷದಿಂದ ಸ್ಪರ್ಧೆ ಮಾಡಿ ಅವರಲ್ಲಿ ಗೆದ್ದಿದ್ದರು. ಕಾಂಗ್ರೆಸ್ಸಿಂದ ಮತ್ತೆ ಶಂಕರಾನಂದ ಸ್ಪರ್ಧೆ ಮಾಡಿದರು. ಬಟ್ ಅವ್ರಿಗೆ ಅವ್ರಿಗೆ ದಕ್ಕಲಿಲ್ಲ. ಅವರ ರಾಜಕೀಯದ ಜೀವನ ಬಹುಶಃ ಅದ ಲಾಸ್ಟ್ ಅಂಥೇಳಿ ಕಾಣುವಂಥದ್ದು ಸ್ನೇಹಿತರೆ. 1999ರಾಗೂ ರಮೇಶ್ ಜಿಗಜಿನವರು JDUದಿಂದ ಸ್ಪರ್ಧೆ ಮಾಡಿದರು. ಆಮೇಲೆ 2004ರಾಗ ರಮೇಶ್ ಜಿಗಜಿನವರು BJPಯಿಂದ ಸ್ಪರ್ಧೆ ಮಾಡಿದರು. 2008ರಾಗ ಡಿಲಿಮಿಟೇಷನ್ ಕಮಿಟಿ ಅವರು ಅದನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ಜನರಲ್ ಮಾಡಿದ ಕೂಡಲೇ ಅಲ್ಲೇ ಸ್ಪರ್ಧೆ ಮಾಡಿದಂಥವ್ರು ಯಾರಂದ್ರೆ ದಿವಂಗತ ಉಮೇಶ್ ಕತ್ತಿ, ಮಾಜಿ ಸಚಿವರಾಗಿರ್ತಕ್ಕಂಥ ಉಮೇಶ್ ಕತ್ತಿ ಅವರ ಸಹೋದರ, DCC ಬ್ಯಾಂಕಿನ ಅಧ್ಯಕ್ಷರು ಆಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು ಆದರೆ 2009ರಲ್ಲಿ ಸ್ಪರ್ಧೆ ಮಾಡಿದರು. ಅವ್ರ ವಿರುದ್ಧ ಕಾಂಗ್ರೆಸ್ನಿಂದ ಪ್ರಕಾಶ್ ಹುಕ್ಕೇರಿ ಅವರು ಸ್ಪರ್ಧೆ ಮಾಡಿದರು. ಆವಾಗ ಪ್ರಕಾಶ್ ಹುಕ್ಕೇರಿ ಅವ್ರನ್ನ 55,000 ಮತಗಳ ಅಂತರದಿಂದ ಪ್ರಕಾಶ್ ಹುಕ್ಕೇರಿ ಅವರನ್ನು ಸೋಲಿಸಿ ರಮೇಶ್ ಕತ್ತಿ ಅವರು ಗೆದ್ದಿದ್ದರು. 2014ರಾಗ ಸಚಿವರಾಗಿದ್ದಂಥ ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಮತ್ತಂದ್ರೆ ಅವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು. ಅದೇ ಇದೇ ಸನ್ನಿವೇಶ ಅವತ್ತು 2014ರಾಗ ಇತ್ತು. ಆವಾಗ ಪ್ರಕಾಶ್ ಹುಕ್ಕೇರಿ ಅವರು ಮಂತ್ರಿ ಇದ್ದರು. ಆದರೆ 2014ರಾಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಇವರೇ ನಿಂತರ ಪ್ರಕಾಶ್ ಹುಕ್ಕೇರಿ ಅವ್ರು ನಿಂತರ ಗೆದ್ದು ಬರ್ತಾರೋ ಅನ್ನೋದನ್ನು ಹೆಚ್ಚು ವೇವ್ ಕ್ರಿಯೇಟ್ ಮಾಡಿ ಹೈಕಮಾಂಡಿಂದ ಅವ್ರು ನಿಂದಿರುವಂಗೆ ಮಾಡಿದಂಥ ಶ್ರೇಯಸ್ಸ ಇವತ್ತಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಸಲ್ತದ ಅಂತ ಹೇಳುವಂಥದ್ದು. ಅವತ್ತು ಹೇಳಿದಂಗೆ ಪ್ರಕಾಶ್ ಹುಕ್ಕೇರಿ ಅವರು ರಮೇಶ್ ಕತ್ತಿ ಅವ್ರ ವಿರುದ್ಧ 3,003 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಅವರು ಸಚಿವ ಪದವಿನೂ ಹೊತ್ತು. ಆದರೆ ಒಂದಂದ್ರೆ ಅವ್ರ ಮಗ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಿಂದ ಅವ್ರ ಮಗಗೆ ಮಾತ್ರ ಟಿಕೆಟ್ ಕೊಟ್ಟಿದ್ದರು. ಗಣೇಶ್ ಹುಕ್ಕೇರಿ ಅವರು ಆರಿಸಿ ಬರ್ತಾಯಿದ್ರು. ಬಟ್ ಸಚಿವ ಪದವಿ ಹೋಯಿತು. ಎಕ್ಸಾಕ್ಟಾಗಿ ಇದೇ ರೀತಿಯಾಗಿ ಈಗ ಏನಾಗಿದೆ ಅಂದರೆ ಬೆಳಗಾವಿ ಮತಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ನಿಂದಿರಬೇಕು, ಅವ್ರು ಗೆಲ್ಲಬೇಕು ಅಂಥೇಳಿ ಎಲ್ಲರೂ ಒತ್ತಾಯ ಮಾಡ್ತಾ ಇರುವಂಥದ್ದು. ಈ ಪ್ರಬಲ ಪೋರ್ಟ್ಫೋಲಿಯೋ PWD ಸಚಿವರಂಥ ಪದವಿ ಸಿಗಲಿಕ್ಕೆ ಕಳೆದ 35 ವರ್ಷಗಳಿಂದ ಹೋರಾಟ ಮಾಡಿ ಈಗ ಅಂಥ ಹುದ್ದೆ ಸಿಕ್ಕಿರುವಾಗ ಮುಖ್ಯಮಂತ್ರಿ ಹುದ್ದೆಗೂ ಕಾಂಪೀಟ್ ಮಾಡುವಂಥ ಸನ್ನಿವೇಶದಾಗ ಇವ್ರನ್ನ ಬೆಳಗಾವಿ ಜಿಲ್ಲಾ ಅಂದರೆ ರಾಜಕಾರಣದಿಂದ ಹೊರಗೆ ಹಾಕಕ್ಕೆ ವ್ಯವಸ್ಥಿತವಾಗಿ DK ಶಿವಕುಮಾರ್ ಅವ್ರ ಕಡೆಯಿಂದ ಸಂಚ ನಡೆದಿರುವಂಥದ್ದು ಅಂತ ಹೇಳುವಂಥದ್ದು ಸ್ನೇಹಿತರೆ. DK ಶಿವಕುಮಾರ್ ಅವರ ಪ್ರತಿನಿಧಿಯಾಗಿ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರುವಂಥದ್ದು, ಸಿದ್ದರಾಮಯ್ಯನವರ ಪ್ರತಿನಿಧಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಇರುವಂಥದ್ದು. ಇದೇನು ಹೊಸದೇನೆಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದೇ ಸ್ನೇಹಿತರೆ.
ಸೊ ಚಿಕ್ಕೋಡಿ ವಿಷಯಕ್ಕೆ ಬರೋದಾದರೆ ಅವತ್ತು 3,000 ಮತಗಳಿಂದ ಸೋತಿದ್ದಂಥ ರಮೇಶ್ ಕತ್ತಿಯವರು ಮತ್ತು 2019ರಲ್ಲಿ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಆವಾಗ ಯಾರಿಗೆ ಸಿಕ್ತಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಸಿಕ್ತು. ಪ್ರಕಾಶ್ ಹುಕ್ಕೇರಿ ಅವರು ಮತ್ತೆ ಸ್ಪರ್ಧೆ ಮಾಡಿದರು. ಬಟ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು 1,18,877 ಮತಗಳ ಅಂತರದಿಂದ ಗೆಲುವನ್ನು ಕಂಡಿದ್ರು ಸ್ನೇಹಿತರೆ. ಈಗ ಹಾಲಿ ಸಂಸದರಾಗಿರ್ತಕ್ಕಂಥವ್ರು ಅವರೇ ಇರುವಂಥದ್ದು. ಬಟ್ ಈಗ ಚಿಕ್ಕೋಡಿ ಮತಕ್ಷೇತ್ರದಿಂದ ನಮಗೂ ಅಂದರೆ ಮತಕ್ಷೇತ್ರ ಲೋಕಸಭಾ ಕ್ಷೇತ್ರದಿಂದ ನಮಗೆ ಟಿಕೆಟ್ ಕೊಡಬೇಕಂತೇಳಿ ಇವರು ದಾವೆ ಹಾಕಿದ್ದಾರೆ. ಯಾರು ರಮೇಶ್ ಕತ್ತಿ ಅವರು ಹೆಂಗೆ ಟಿಕೆಟ್ ಏನು ಕತೆ ಅವ್ರದ್ದೆಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಯಾರ ಜೋಡಿ ಒಳ್ಳೆಯರಲ್ಲಿ ಸಂಬಂಧ ಇಟ್ಕೊಂಡಿಲ್ಲ. ಬಿ ಜೆ ಪಿಲಿರ್ತಕ್ಕಂಥ ಯಾವುದೇ ಅಭ್ಯರ್ಥಿ ಜೋಡಿ ನಾಯಕರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಿಲ್ಲ. ಆ ಕಾರಣ ಈ ಸಲ ಅವ್ರ ಗೆಲುವು ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಅದನ್ನು ಬದಲಿಸಿ ನನಗೆ ಕೊಡಬೇಕು ಅಂಥೇಳಿ ರಮೇಶ್ ಕತ್ತಿ ಅವರು ದಾವಾ ಹಾಕಿರುವಂಥದ್ದು. ಆದರೆ ಕಳೆದ ವಿಧಾನಸಭಾ ಚುನಾವಣೆ ನಡೆದಾಗ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಿಂದ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ರಮೇಶ್ ಕತ್ತಿಯವರು 78,774 ಮತಗಳ ಅಂತರದಿಂದ ಗಣೇಶ್ ಹುಕ್ಕೇರಿ ಅವರಿಗೆ ಸೋತಿದ್ದರು. ಈ ಅಗಾಧವಾದ ಸೋಲಿನ ಅಂತರ ಭಾಳ ದೊಡ್ಡದಿರುವಂಥದ್ದು. ಇಂಥವ್ರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಕೊಡ್ತಾರ ಅನ್ನೋದು ಅನುಮಾನ ಭಾಳ ಜನರಿಗೆ ಮೂಡಿರುವಂಥದ್ದು. ಯಾಕಂದರೆ ಬಿ ಜೆ ಪಿ ಈಗ ಒಂದೊಂದು ಕ್ಷೇತ್ರದ ಗೆಲುವನ್ನು ಕೂಡ ಭಾಳ ಇಂಪಾರ್ಟೆಂಟ್ ಭಾವಿಸಿರುವಾಗ ಸೋತವ್ರಿಗೆ ಹೆಂಗೆ ಟಿಕೆಟ್ ಕೊಡೋದು ಅನ್ನೋ ಚಿಂತನೆಯೂ ಅವರಲ್ಲಿ ನಡೆದಿರುವಂಥದ್ದು ಸ್ನೇಹಿತರಿಗೆ. ಯಾಕಂದರೆ ಅವರು ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ವಿಶೇಷವಾಗಿ BL ಸಂತೋಷ್ ಅವರ ಗ್ರೂಪ್ನಲ್ಲಿ ಗುರುತಿಸಿಕೊಂಡಿರುವುದರಿಂದ, ರಾಜ್ಯದಲ್ಲಿ BS ಯಡಿಯೂರಪ್ಪನವರ ಅಧಿಕಾರ ನಡೀತಾ ಇರುವುದರಿಂದ ಬಹುಶಃ ಪಕ್ಷ ಟಿಕೆಟ್ ತಪ್ಪಿ ರಮೇಶ್ ಕತ್ತಿ ಅವರು ಸಿಗ್ಬೋದು ಅಂತೇಳಿ ಭಾಳ ಜನ ಚಿಂತನೆ ಮಾಡಿರುವಂಥದ್ದು. ಆದರೆ ಎಲ್ಲನೂ ಯಡಿಯೂರಪ್ಪನವ್ರು ಹೇಳ್ದಂಗೆ ಹೆಂಗಾಗ್ತೈತಿ. ಅದರಲ್ಲಿ BL ಸಂತೋಷ್ ಅವರು ಕೂಡ ಅವ್ರ ಕ್ಯಾಂಡಿಡೇಟ್ಗಳನ್ನು ಅವರು ಕೂಡ ಬೆಂಬಲ ನೀಡುವಂತೆ ನಿಜ ಅಂತ ಹೇಳುವಂಥದ್ದು. ಆ ಹಿನ್ನೆಲೆಯೊಳಗೆ ಆ ಪ್ರಭಾವದಿಂದ ಟಿಕೆಟನ್ನು ಮತ್ತು ಅವರೇ ತರ್ತಾರೋ, ಮತ್ತು ಮೋದಿ ಅಲಿ ಒಳಗೆ ರಾಮ ಮಂದಿರ ಅಲಿ ಒಳಗೆ ನಾವು ನಿರಾಯಾಸವಾಗಿ ಗೆಲ್ತೀವಿ ಅನ್ನೋ ಚಿಂತನೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇರುವಂಥದ್ದು ಸ್ನೇಹಿತರೆ. ಯಾಕಂದರೆ ಅವರ ಪತ್ನಿಯಾಗಿರ್ತಕ್ಕಂಥ ಶಶಿಕಲಾ ಜೊಲ್ಲೆ ಅವರು ಕೂಡ ಮಣ್ಣಿನ ಎಲೆಕ್ಷನ್ದಲ್ಲಿ ಈ ಕಾಂಗ್ರೆಸ್ ಗಾಳಿಯಲ್ಲಿ ಕೂಡ ಬಿ ಜೆ ಪಿಯಿಂದ ಗೆದ್ದು ಬಂದಿರುವಂಥದ್ದು. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಈ ಸಲ ಹಾಲಿ ಸಂಸದರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ಭಾವ ಅವರ ಕಾರ್ಯಕರ್ತರಲ್ಲಿ ಇರುವಂಥದ್ದು ಸ್ನೇಹಿತರೆ. ಭಾಳ ಜನ ಹೇಳ್ತಾರೆ ಇಲ್ಲ ಡಾಕ್ಟರ್ ಹರ್ಷವರ್ಧನ್ ಅವ್ರಿಗೂ ಟಿಕೆಟ್ ತಪ್ಪಿತ್ತು. ಆಮೇಲೆ ಕೇಂದ್ರ ಬಿ ಜೆ ಪಿ ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥವ್ರಿಗೂ ಎಂತೆಂಥ ಇಂಪಾರ್ಟೆಂಟ್ ಪರ್ಸನ್ಗಳಿಗೂ ಟಿಕೆಟನ್ನು ಹಾರಿಸಿದ್ದಾರೆ. ಇದನ್ನು ಕೂಡ ಹಾರಿಸ್ಬೋದು ಅನ್ನೋ ಚಿಂತನೆ ಯಾಕಂದರೆ ರಮೇಶ್ ಕತ್ತಿಯವರ ಬೆಂಬಲಿಗರಲ್ಲಿರುವಂಥದ್ದು. ಬಟ್ ಆದರೂ ಎಕ್ಸೆಪ್ಷನ್ ಅಂತ ಇರ್ತದಿಲ್ಲ, ಅಪವಾದಗಳು ಕೆಲವೊಮ್ಮೆ. ಯಾಕಂದ್ರೆ ಗೆಲುವನ್ನು ಕಂಡುಕೊಂಡು ಬಂದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಟಿಕೆಟ್ ತಪ್ಪಿಸೋದು ಅಷ್ಟು ಸರಳ ಇಲ್ಲ ಅಂಥೇಳಿ ರಾಜಕೀಯ ವಿಶ್ಲೇಷಕರ ಒಂದು ಅಭಿಪ್ರಾಯ. ಸೊ ಹಾಗಾದ್ರೆ ರಮೇಶ್ ಕತ್ತಿ ಅವ್ರು ಏನು ಮಾಡ್ತಾರೋ, ರಮೇಶ್ ಕತ್ತಿ ಅವರಿಗೆ ಅವರ ಸಹೋದರ ಉಮೇಶ್ ಕತ್ತಿ ಅವರಿದ್ದರೆ ಈ ಪರಿಪಾಠ ಅವಧಿಗೆ ಬರ್ತಾ ಇರಲಿಲ್ಲ. ಅವ್ರು ಏನಾರು ಮಾಡಿದರೆ ಇಸದು ಕೊಡುವಂಥ ಪ್ರಯತ್ನ ಮಾಡ್ತಿದ್ರು. ಯಾಕಂದರೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಈಗ ಒಂದು ಕಾಲದಲ್ಲಿ 98ರ ಕಾಲದಲ್ಲಿ AB ಪಾಟೀಲ್ ಉಮೇಶ್ ಕತ್ತಿ ಅವರ ರಾಜ್ಯಭಾರ ನಡೆದ್ರೆ ಆ ನಂತರ ಮಿಕ್ಸ್ಡ್ ರಾಜಕಾರಣ ನಡೀತು. ಕಳೆದ 13ರಿಂದ ಈ ಕಳೆದ 23ರವರೆಗೆ ಅಂದರೆ ಏಕತ್ರವಾಗಿ ಜಾರಕಿಹೊಳಿ ಕುಟುಂಬದ ರಾಜಕಾರಣ ನಡೆದಿತ್ತು. ಈಗ ಜಾರಕಿಹೊಳಿ ಪ್ಲಸ್ ಹೆಬ್ಬಾಳ್ಕರ್ ಅವರ ಮಿಕ್ಸ್ ರಾಜಕಾರಣ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಈ ಹಿನ್ನೆಲೆಯೊಳಗೆ ಯಾರ್ಯಾರು ಹೆಂಗೆ ರಾಜಕಾರಣ ದಾಳ ಉರುಳಿಸ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡುವಂಥದ್ದು. ಹಾಗಾದರೆ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಯಾರು ಬರ್ತಾರೆ ಅಂತೀರಿ ಅಂತ ನೀವು ಹೇಳಿದ್ರಲ್ಲ ಅಂತ ನೀವು ಕೇಳ್ಬೋದು. ಇಲ್ಲ, ಬಿ ಜೆ ಪಿಯಿಂದ ಭಾಳ ದಿನಗಳಿಂದ ರಮೇಶ್ ಕತ್ತಿ ಅವ್ರಿಗೂ ಬೆಳಗಾವಿ ಜಿಲ್ಲಾ ಬಿ ಜೆ ಪಿ ಟಿಕೆಟನ್ನು ಅವರು ಕೇಳ್ತಾಯಿದ್ರು. ಆದರೆ ಪಕ್ಕದ ಚಿಕ್ಕೋಡಿ ಕ್ಷೇತ್ರದ ಮಾಜಿ ಸಂಸದರಾಗಿರ್ತಕ್ಕಂಥವ್ರು ಬೆಳಗಾವಿ ಜಿಲ್ಲೆಗೆ ಯಾಕೆ ಬರ್ತಾರೆ, ಅವ್ರೇನು ರಾಜನಾಯಕರನ್ನ ಇಲ್ಲಿದ್ದಿಲ್ಲ, ಅವ್ರು ಅಲ್ಲೇ ಹೋಗಿ ನಿಂದಿರಲಿ ಅಂತೇಳಿ ಕೆಲವು ಕಾರ್ಯಕರ್ತರ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಹಾಗೆ ಈವನ್ ಮಾಂತೇಶ್ ಕೌಟಿಮಠ ಅವ್ರಿಗೂ ಕೂಡ ವಿರೋಧ ವ್ಯಕ್ತಪಡಿಸಿದರು. ಹಾಗೆ ಈ ಜಗದೀಶ್ ಶೆಟ್ಟರು ಕೂಡ ಬೆಳಗಾವಿಯಿಂದ ನಿಂದಿರ್ತಾರೆ ಅನ್ನೋ ಸುದ್ದಿ ಕೂಡ ಕಾರ್ಯಕರ್ತರ ಸಿಡಿದಿದ್ದರು. ನಮ್ಮಲ್ಲೇ ಯಾರು ಬೇಕಾದ್ರೆ ಕಾರ್ಯಕರ್ತರು ಕೊಟ್ಟರೆ ನಾವು ಆರಿಸಿ ಕಳಿಸೋ ಪ್ರಯತ್ನ ಮಾಡ್ತೀವಿ. ಆದರೆ ಬೇರೆದವರು ಎಷ್ಟಂತ ನಾವು ಆಳ್ಕೆ ಮಾಡೋದು, ಯಾಕೆ ಈ ಕ್ಷೇತ್ರದವರಲ್ಲಿ ಅಭ್ಯರ್ಥಿಗಳಿಲ್ಲೇನ, ರಾಜಕಾರಣಿಗಳಿಲ್ಲೇನ, ಪಕ್ಷದ ಕಾರ್ಯಕರ್ತರು ಇಲ್ಲೇನ ಅನ್ನುವಂಥ ಪ್ರಶ್ನೆಯನ್ನು ಮೇಗೆ ಕಾರ್ಯಕರ್ತರು ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯೊಳಗೆ ಅವರು ಚಿಕ್ಕೋಡಿಯಿಂದನೇ ಟಿಕೆಟ್ ಕೇಳಿದರು ಅಂತ ಹೇಳುವಂಥದ್ದು. ಆದರೆ ಬಿ ಜೆ ಪಿಯಲ್ಲಿ ರಮೇಶ್ ಕತ್ತಿ ಅವರಿಗೆ ಅಷ್ಟೊಂದು
ಮೊದಲಿನಂಗೆ ಕೆಲಸ ಮಾಡಿಕೊಡ್ತಕ್ಕಂಥವ್ರು, ಹಠ ಹಿಡಿದವರು ಟಿಕೆಟ್ ಕೊಡಿಸುವಂಥ ಗಾಡ್ ಫಾದರ್ಗಳು ಯಾರೂ ಸದ್ಯಕ್ಕೆ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂದರೆ ಕಣ್ಣಿಗೆ ಕಾಣ್ತಾ ಇಲ್ಲ ಯಾರಿಗೂ. ಮೊದಲಾದರೆ ಯಡಿಯೂರಪ್ಪನವರು ಅವರಿಗೆ ಗಾಡ್ ಫಾದರ್ ಆಗಿದ್ದರು, ಯಡಿಯೂರಪ್ಪನದಾಗ ನಡೀತಾ ಇರುವಂಥದ್ದು. ಬಟ್ ಆದರೆ ಇವ್ರಿಗೆ ಪ್ರತಿಸ್ಪರ್ಧಿ ಬಿ ಎಲ್ ಸಂತೋಷ್ ಅವರು ಇರುವಂಥ ಬಿ ಎಲ್ ಸಂತೋಷರ ಕಾರ್ಯಕರ್ತರ ಇರುವಂಥದ್ದು. ಈ ಸಾರಿ ಕೂಡ ಈ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಕೊಡ್ತಾರನ್ನುವಂಥ ಭರವಸೆ ಅವರಿಗಿರುವಂಥದ್ದು. ಹಾಗಾದರೆ ರಮೇಶ್ ಕತ್ತಿ ಅವ್ರು ಏನು ಮಾಡ್ತಾರೆ? ನಮಗೆ ಬಂದ ಸುದ್ದಿ ಪ್ರಕಾರ ರಮೇಶ್ ಕತ್ತಿ ಅವರು ತಕ್ಷಣಕ್ಕೆ ಯಾವತ್ತ ಟಿಕೆಟ್ ನಿರಾಕರಿಸ್ತಾರೋ ಅವತ್ತು ಮರುದಿವಸನ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೋ ಅನ್ನೋ ಸುದ್ದಿ ಬಹಳ ದಟ್ಟವಾಗಿರುವಂಥದ್ದು ಸ್ನೇಹಿತರೆ. ಇದೇನು ರೀ, ಇದು ಹೆಂಗೇನ ಬಿ ಜೆ ಪಿಯಲ್ಲಿ ಅವ್ರು ಟಿಕೆಟ್ ಕೇಳ್ತಾರೋ ಮತ್ತು ಕಾಂಗ್ರೆಸ್ಗೆ ಹೆಂಗೆ ಬರ್ತಾರೋ ಅಂತೇಳಿ ನೀವು ಪ್ರಶ್ನೆ ಕೇಳ್ಬೋದು. ಯಾಕೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಅವ್ರು ಕಾಂಗ್ರೆಸ್ಗೆ ಬರಲಿಲ್ಲೇನು? ಅವರು ಲಕ್ಷ್ಮಣ್ ಸವದಿಗೆ ಬಿ ಜೆ ಪಿಯಿಂದ ಟಿಕೆಟ್ ಕೊಡಲಿಲ್ಲ ಅಂದರೆ ಅವ್ರು ಕಾಂಗ್ರೆಸ್ಗೆ ಬರಲಿಲ್ಲೇನು ಅನ್ನೋ ಪ್ರಶ್ನೆಗೆ ಎದುರಾಗ್ತೈತಿ. ರಾಜಕಾರಣದಾಗ ಯಾವ ಹಾದಿ ಏನು ಹಾದಿ ಅನ್ನೋ ಗೊತ್ತಾಗೋದಿಲ್ಲ. ಈ ಕಡೆ ಹೋಗ್ಬೋದು, ಈ ಕಡೆ ಹೋಗ್ಬೋದು. ಇದನ್ನು ಸಾಕಷ್ಟು ಬಾರಿ ನಿಮ್ಮ ಮುಂದೆ ನಾನು ಹೇಳಿದ್ದೀನಿ. ಇದು ಕೂಡ ಇದೇನು ಹೊಸದು ವಿಷಯ ಏನಾಗಲಿಲ್ಲ. ಅವರು ಬಿ ಜೆ ಪಿಯನ್ನು ಬಿಡಬೇಕಂದ್ರೆ ಒಂದು ಏನಾರ ಕಾರಣ ಬೇಕಲ್ಲ, ಕಾರಣ ಹೆಚ್ಚಿ ಬಿಡಬೇಕಲ್ಲ. ಅದಕ್ಕೆ ಯಾಕಂದ್ರೆ ಅವರು ಅಣ್ಣನ ಮಗನ ನಿಖಿಲ್ ಕತ್ತಿ ಅವ್ರನ್ನ ಇಲ್ಲಿ ಹುಕ್ಕೇರಿ ಮತಕ್ಷೇತ್ರದಿಂದ ಶಾಸಕರನ್ನಾಗಿ ಮಾಡಿರುವಂಥದ್ದು. ಈ ಉದಾಹರಣೆ ಇರುವಾಗ ಬಿ ಜೆ ಪಿನ ಬಿಡ್ಬೇಕಾದ್ರೆ ಒಂದು ಕಾರಣ ಬೇಕಾಗತ್ತೆ. ನಾವು ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟ್ ಕೇಳಿದ್ವಿ, ಅವ್ರು ಕೊಡಲಿಲ್ಲ, ಅದಕ್ಕಾಗಿ ನಾವು ಪಕ್ಷವನ್ನು ಧಿಕ್ಕರಿಸಿ ನಾವು ಕಾಂಗ್ರೆಸ್ಗೆ ಬಂದ್ವಿ ಅಂತ ಹೇಳಕ್ಕೆ ಒಂದು ಏನಾರು ಕಾರಣ ಬೇಕಲ್ಲ. ಆ ಕಾರಣಕ್ಕೋಸ್ಕರ ಅವರು ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಹಾಗಾದರೆ ಕಾಂಗ್ರೆಸ್ಗೆ ಬಂದ್ರೆ ಅವ್ರು ಗೆಲ್ತಾರೇನ್ರಿ? ಯಾರಾದರೂ ಸಪೋರ್ಟಿಂಗ್ ಮಾಡೋರ? ಬೆಳಗಾವಿ ಜಿಲ್ಲಾ ರಾಜಕಾರಣ ಭಾಳ ಸಂಕೀರ್ಣಮಯವಾಗಿರುವಂಥದ್ದು. ಬೆಳಗಾವಿ ಜಿಲ್ಲೆದ ಹಿಂದೆ ಹೆಂಗೆ ಎ ಬಿ ಪಾಟೀಲ್ರು, ಉಮೇಶ್ ಕತ್ತಿ ಅವ್ರು ಹೆಂಗೆ ಆಳ್ತಿದ್ರು, ಒಂದು ಕಾಲದಲ್ಲಿ ಅವ್ರದ್ದಿದ್ರು. ಈಗ ಒಂದು ಕಾಲದಾಗ ಏನಾಗಿಬಿಟ್ರೈತೆ ಅಂದರೆ ಈಗ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ದ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ. ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮನ್ನು ಕರ್ಕೊಂಡು ಕೂಡ ತಮ್ಮನ್ನು ಮಂತ್ರಿ ಮಾಡಲಿಲ್ಲ ಅನ್ನುವ ಯೋಚನೆ ಲಕ್ಷ್ಮಣ್ ಸವದಿಗೆ ಇರುವಂಥದ್ದು. ಹೆಬ್ಬಾಳ್ಕರ್ ಅವರು ನಿಧಾನವಾಗಿ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋ ಭಾವ ಬಂದಿರೋದ್ರಿಂದ ಅವ್ರದ್ದಾದ ಒಂದು ಕಮಿಟಿಯನ್ನು ಅವರ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳುವಂಥದ್ದು. ಈ ವಿಷಯದಲ್ಲಿ ಲಕ್ಷ್ಮಣ್ ಸವದಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಲ್ರೆಡಿ ಹೇಳಿ ಇಟ್ಟಿರುವಂಥದ್ದು. ಯಾಕಂದರೆ ಅವರಿಗೆ ಟಿಕೆಟ್ ಕೊಟ್ಟರೆ ಅವ್ರು ಗೆಲ್ಲಿಸ್ತೀವಿ ಅಂಥೇಳಿ ಅವರ ಆಶ್ವಾಸನೆ ಕೊಟ್ಟಿದ್ದಾರಂತ. ಹಾಗಾದ್ರೆ ಹೆಂಗೆ ಗೆಲ್ಲಿಸ್ತಾರೆ ಅವರೆಲ್ಲ ಅಂತ ನೀವು ಕೇಳ್ಬೋದು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಕೂಡ 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂಥದ್ದು. 8ರಲ್ಲಿ 5 ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳು ಗೆದ್ದಿರುವಂಥದ್ದು. ಅವು ಯಾವ? ಚಿಕ್ಕೋಡಿ ಸದಲಗ ಕ್ಷೇತ್ರ ಕೂಡ ಗಣೇಶ್ ಹುಕ್ಕೇರಿ ಅವರು ಗೆದ್ದು ಬಂದಿದ್ದಾರೆ. ಕಾಗವಾಡದಾಗ ರಾಜು ಕಾಗೆ ಅವರು ಬಂದಿದ್ದಾರೆ. ಹತ್ತನೇ ಒಳಗೆ ಲಕ್ಷ್ಮಣ್ ಸವದಿ ಅವರು ಬಂದಿದ್ದಾರೆ. ಕುಡ್ಚಿ ಒಳಗೆ ತಮ್ಮಣ್ಣ ಅವ್ರು ಬಂದರು. ಎಮ್ಕನ್ಮಳ್ಳಿ ಕ್ಷೇತ್ರದಿಂದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಗೆದ್ದು ಬಂದಿರುವಂಥದ್ದು. 8ರ ಪೈಕಿ 5ರಲ್ಲಿ ಕಾಂಗ್ರೆಸ್ ಅದವರು. ಇನ್ನು ಬಿ ಜೆ ಪಿಯಿಂದ ಎಲ್ಲೆಲ್ಲಿ ನಿಪ್ಪಾಣಿ ಒಳಗೆ ಶಶಿಕಲಾ ಜೊಲ್ಲೆ ಅವ್ರದವರು, ರಾಯಬಾಗದ ದುರ್ಯೋಧನ ಐಹೊಳೆ ಅವ್ರದವರು, ಹುಕ್ಕೇರಿ ಒಳಗೆ ನಿಖಿಲ್ ಕತ್ತಿ ಅವ್ರದವರು. ಹುಕ್ಕೇರಿ ಒಳಗೆ ಕಂಪ್ಲೀಟಾಗಿ ರಮೇಶ್ ಕತ್ತಿ ಅವರ ಹಿಡಿತದಲ್ಲಿರುವಂಥದ್ದು. ಅವ್ರದ್ದೇ ಅಣ್ಣ ಮಗನ ಅವ್ರು ಗೆಲ್ಲಿಸ್ಕೊಂಡಿದ್ದಾರೆ. ಅವ್ರು ಯಾವ್ದು ಹೇಳ್ತಾರೋ ಅದನ್ನು ಕ್ಷೇತ್ರದ ಜನ ಕೇಳುವಂಥದ್ದು ಸ್ನೇಹಿತರೆ. ರಾಯಬಾಗದಲ್ಲಿ ಕೂಡ ರಾಯಬಾಗದ ಅರ್ಧ ಕ್ಷೇತ್ರ ಹುಕ್ಕೇರಿ ಕತ್ತಿಯವರಿಗೆ ಸಂಬಂಧಪಟ್ಟಂಥ ಏರಿಯಾದಲ್ಲಿ ಬರುವಂಥದ್ದು ಇರೋದರಿಂದ ಅಲ್ಲಿ ಕೂಡ ಸಾಕಷ್ಟು ಮತಗಳನ್ನು ಅವರ ಕಾಂಗ್ರೆಸ್ಗೆ ಹಾಕಿಸ್ಬೋದು ಅಥವಾ ಅವರು ದುರ್ಯೋಧನ ಹೇಳೋರು ತಟಸ್ಥ ನೀತಿ ಅನುಸರಿಸ್ಬೋದು ಅನ್ನುವಂಥದ್ದು. ಹೀಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಬೀಗಿರುವಂಥದ್ದು. ಹಾಗೆ ಹುಕ್ಕೇರಿ ಮತಕ್ಷೇತ್ರ ಕೂಡ ಬಿ ಜೆ ಪಿಯಿಂದ ಗೆದ್ದಿದ್ರೂ ಕೂಡ ಅದು ಕತ್ತಿಯವ್ರ ಹಿಡಿತದಲ್ಲಿ ಇರೋದರಿಂದ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸನ್ನು ಬಲ ಹೆಚ್ಚು ಇರುವಂಥದ್ದು. ಆ ಹಿನ್ನೆಲೆ ಒಳಗೆ ರಮೇಶ್ ಕತ್ತಿಯವರು ಗೆದ್ದೇ ಬಿಡ್ತಾರೆ. ಈ ಸಲ ಇವ್ರನ್ನ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಸೋಲಿಸೋದು ನೆಕ್ಕಿ ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಲಕ್ಷ್ಮಣ್ ಸವದಿ ಅವರು ಕನ್ವಿನ್ಸ್ ಮಾಡಿರುವಂಥದ್ದು. ಈ ಹಿನ್ನೆಲೆ ಒಳಗೆ ಶೀಘ್ರದಲ್ಲಿ ರಮೇಶ್ ಕತ್ತಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ, ಕಾಂಗ್ರೆಸ್ ಸ್ಪರ್ಧೆ ಮಾಡಿ ಗೆದ್ದು ಬರ್ತಾರೆ ಅನ್ನುವಂಥದ್ದು ಸುದ್ದಿ ಈಗ ಚಾಲನೆಯಲ್ಲಿ ಇರುವಂಥದ್ದು. ಈಗಾಗಲೇ ಚಿಕ್ಕೋಡಿ ಮತಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ನಿಲ್ಲಿಸ್ತಾರೋ ಅಥವಾ ಲಕ್ಷ್ಮಣ್ ಚಿಂಗಳೆ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ನಿಲ್ಲಿಸ್ತಾರೋ, ಹಾಗೆ ಕುರುಬಕೋಟದಲ್ಲಿ ಅಮರ್ ಶಿವ ಪಾಟೀಲ್ ಅವರು ನಿಲ್ಲಿಸ್ತಾರೋ ಅನ್ನೋ ಸುದ್ದಿ ಚಾಲನೆ ಒಳಗಿದ್ದರೂ ಕೂಡ ಒಳಗಿನ ಸುದ್ದಿ ಇದೇ ಇರುವಂಥದ್ದು ಅಂತ ನಮಗೆ ಬಂದ ಸುದ್ದಿ. ಇದು ಕೊನೆ ಗಳಿಗೆಯಲ್ಲಿ ಚೇಂಜು ಆಗ್ಬೋದು. ಇದು ನಾವು ಹೇಳಿದ್ದೇನೆ, ಅದು ಫೈನಲ್ ಆಗಿರುವಂಥದ್ದಲ್ಲ. ಕೊನೆ ಕ್ಷಣದಲ್ಲಿ ಏನಾಗ್ತದೆ ಹೇಳಕ್ಕೆ ಬರೋದಿಲ್ಲ. ಸದ್ಯದ ಮಟ್ಟಿಗೆ ರಮೇಶ್ ಕತ್ತಿ ಅವರು ಬಿ ಜೆ ಪಿನ ತ್ಯಜಿಸಿ
ಕಾಂಗ್ರೆಸ್ಸಿಗೆ ಬರ್ತಾರೆ ಅನ್ನೋ ಸುದ್ದಿ ದಟ್ಟವಾಗಿರುವಂಥದ್ದು. ಯಾಕಂದ್ರೆ ಜಿಲ್ಲಾ ರಾಜಕಾರಣದಲ್ಲಿ ಧ್ರುವೀಕರಣ ಆಗ್ತಾ ಇರುವಂಥದ್ದು. ಎಲ್ಲ ಲೀಡರ್ಗಳು ಈಗ ಹಿಡಿದು ಸಲ ವಿಘಟನೆ ಹೊಂದಿದ್ರು, ಒಡಕಾಗಿ ಹೋಗಿದ್ರು. ಇವರೆಲ್ಲ ಒಂದಾಗಿ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇದಕ್ಕೆ ಕಾರಣ DCC ಬ್ಯಾಂಕ್ ಆಗಿರ್ಬೋದು. ನಿಮ್ಮ ಕ್ಷೇತ್ರ ನಾವು ಕೈ ಹಾಕೋಲ್ಲ, ನಮ್ಮ ಕ್ಷೇತ್ರ ನೀವು ಕೈ ಹಾಕಬೇಡ್ರಪ್ಪ ಅನ್ನೋದ್ರದ್ದು. ನಿಮ್ಮನ್ನು ನೀವು ಕಳಿಸ್ತು, ನಿಮ್ಮನ್ನು ಇದಕ್ಕೆ ಕಳಿಸ್ತು, ನಮ್ಮ ಕ್ಷೇತ್ರ ನೀವು ಕೈ ಹಾಕಬೇಡಪ್ಪ ಅನ್ನೋ ಭಾವನೂ ಇರ್ಬೋದು. ಇದು ರಾಜಕಾರಣದಲ್ಲಿ ಅಡ್ಜಸ್ಟ್ಮೆಂಟ್ ಸದಾಕಾಲ ಇರುವಂಥದ್ದು. ನೀವು ನೋಡಿದ್ರಲ್ಲ, ಹಿಂದೆ ಹೇಳಿದಂಗಲ್ಲ, ರಮೇಶ್ ಜಾರಕಿಹೊಳಿ ಹೆಬ್ಬಾಳ್ಕರ್ ಅವರು ಸೋಲಿಸ್ತಂತೇಳಿ ಘಂಟಾಘೋಷವಾಗಿ ಭಾರಿ ದೊಡ್ಡ ದೊಡ್ಡ ಭಾಷಣ ಬಿಗಿದಿದ್ರು. ಆದರೆ ಚುನಾವಣೆ ಸಮಯದಾಗ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಾಗ ಅವ್ರ ಹಾಜರಿನೇ ಇರಲಿಲ್ಲ. ಅವ್ರನ್ನ ನಂಬಿ ಇಲೆಕ್ಷನ್ ನಿಂದಂಥ ಕ್ಯಾಂಡಿಡೇಟ ಏನು ಮಾಡ್ಕೊಂಡು ಅನ್ನೋದನ್ನು ನಿಮ್ಗೆ ಗೊತ್ತಾಗಿರುವಂಥದ್ದು. ಹಾಗೆ ಗೋಕಾಕ್ ಮತಕ್ಷೇತ್ರದಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಚಾರಕ್ಕೆ ಬರಲಿಲ್ಲ. ಅದು ರಾಜಕಾರಣದಲ್ಲಿ ಅಂದರೆ ರಾಜಕಾರಣ ಹೆಂಗೆಲ್ಲ ನಡೀತಂತ ರಾಜಕಾರಣದ ಮೇಲ್ಗಡೆ ಎಲ್ಲ ಒಬ್ಬರೊಬ್ಬರು ಟೀಕಾ ಮಾಡ್ಕೋತ ಇರ್ಬೋದು. ಆದರೆ ಅಧಿಕಾರದ ವಿಷಯ ಬಂದಾಗ ಅವರೆಲ್ಲ ಒಂದಾಗ್ತಾರೋ, ಎಂಥ ಕಠಿಣ ಒಬ್ರಿಗೊಬ್ರು ಆಗದೇ ಇರುವಂಥ ಸಂದರ್ಭದಲ್ಲಿಯೂ ಕೂಡ ಅವ್ರು ಒಂದಾಗಿ ರಾಜಕೀಯ ಎದುರಿಸ್ತಾರೆ ಅನ್ನೋದಕ್ಕೆ ಬೆಳಗಾವಿ ಜಿಲ್ಲಾ ರಾಜಕಾರಣ ಉದಾಹರಣೆ ಅಂತ ಹೇಳುವಂಥದ್ದು. ಸದ್ಯದ ಮಟ್ಟಿಗೆ ರಮೇಶ್ ಕತ್ತಿಯವರು ಕಾಂಗ್ರೆಸ್ಗೆ ಬರುವಂಥ ಸುದ್ದಿ ದಟ್ಟವಾಗಿರುವಂಥದ್ದು. ಇದು ಈ ರೀತಿ ಆದರೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮತ್ತೊಂದು ಮಜಲನ್ನು ಏರುವಂಥದ್ದು. ಮತ್ತು ಇದು ರಾಜ್ಯದ ಗಮನ ಸೆಳೆಯುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ. ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ. ಧನ್ಯವಾದ.